ಯಾವಾಗ ವ್ಯಾಸರಾಜರು ಆ ಸಿಂಹಾಸನದ ಮೇಲೆ ಕುಳಿತುಕೊಂಡು ಕೆಳಗಡೆ ಇಳಿದು ಕೃಷ್ಣದೇವರಾಯನಿಗೆ ಮತ್ತೆ ಆ ಸಾಮ್ರಾಜ್ಯವನ್ನು ಒಪ್ಪಿಸಿದ ಮೇಲೆ ಕೃಷ್ಣದೇವರಾಯ ಒಂದು ದಿನವೂ ಆ ಸಿಂಹಾಸನದ ಮೇಲೆ ಕೂಡ್ಲಿಲ್ವಂತೆ. ಕೃಷ್ಣದೇವರಾಯನಿಗೆ ಅವನಿಗೆ ಕುಹಯೋಗ ಅಂತ ಬಂತು. ದೊಡ್ಡ ಯೋಗ ಅದು, ಬಹಳ ಅದಕ್ಕೆಲ್ಲ ವರ್ಷ ಅಂದ್ರೆ ಏನು ಬಂದ್ರೆ ಸುಟ್ಟು ಸಾಯ್ಬೇಕು. ಕೊನೆಗೆ ಎಲ್ಲರೂ ನಿರ್ಣಯ ಮಾಡಿದ್ರು, ಹೇಳಿದ್ರು ಎಲ್ಲರೂ, ನೋಡಪ್ಪ ಇದಕ್ಕೊಂದೇ ದಾರಿ, ಪರಿಹಾರ ಬೇಕಂತಿಲ್ಲ, ಒಂದು ಪರಿಹಾರ, ಇಡೀ ನಿನ್ನ ರಾಜ್ಯವನ್ನೇ ಸರ್ವಸ್ವವನ್ನೇ ಒಬ್ಬರಿಗೆ ದಾನ ಮಾಡಬೇಕು, ಉತ್ತಮರಿಗೆ. ಕೃಷ್ಣದೇವರಾಯ ಯಾವಾಗ ವಿಚಾರ ಮಾಡಿ, ಯಾರಿದ್ದಾರೆ? ವ್ಯಾಸರಾಜರ ಹೊತ್ತಿಗೆ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಪ್ರಾರ್ಥನೆ ಅವಶ್ಯವಾಗಲಿ ಅಂತ ಅವನು ಕೊಟ್ಟ ಸರ್ವಸ್ವವನ್ನು ಸ್ವೀಕಾರ ಮಾಡಿದ. ಈ ರಾಘವೇಂದ್ರ ಸ್ವಾಮಿಗಳ ಇತಿಹಾಸದಲ್ಲಿ ರಾಯರು ಮೂಲತಃ ಹುಟ್ಟಿದ್ದೆಲ್ಲಿ, ಅವರ ಬಾಲ್ಯ ಎಲ್ಲಿ ಆಯ್ತು, ಅವರ ಯೌವನ, ಅವರ ವಿದ್ಯಾಭ್ಯಾಸ? ಅದು ಭುವನಗಿರಿ. ಅವರು ಅಲ್ಲಿ ಜನಿಸಿದ್ರು. ಅವರ ತಂದೆ ತಾಯಿಗಳು ಗೋಪಮ್ಮ ತಿಮ್ಮಣ್ಣ ಭಟ್ಟರು. ತಂದೆ ಕಾಲವಶರಾಗ್ತಾರೆ. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರನ್ನ ಕರ್ಕೊಂಡು ಬಂದು ಸುಧೀಂದ್ರ ತೀರ್ಥರ ಹತ್ರ ಬಿಡ್ತಾರೆ. ವಿಶೇಷವಾದ ಅಭ್ಯಾಸ ಆಗ್ಬೇಕು, ಉದ್ಗ್ರಂಥಗಳ ಅಭ್ಯಾಸ ಆಗ್ಬೇಕು. ಅವರ ಅಣ್ಣ ಗುರುರಾಜ ತಂದ್ಬಿಟ್ಟ. ಅದಕ್ಕೆ ಸುಧೀಂದ್ರ ತೀರ್ಥರು ಫಸ್ಟ್ ಬಾರಿ ಅವನನ್ನು ನೋಡಿದ್ರಂತೆ. ಅವಾಗ ನೋಡಿದ ತಕ್ಷಣ ಅವ್ರು ಅನ್ಕೊಂಡ್ರೆ ಮುಂದೆ ನನ್ನ ಪೀಠವನ್ನು ಆಳ್ತಕ್ಕಂಥ ವ್ಯಕ್ತಿಯನ್ನ. ರಾಯರ ಯೌವನ ಹೆಂಗಿತ್ತು? ಯೌವನದಲ್ಲಿ ಅವ್ರಿಗೆ ಬೇಗ ಮದುವೆನೂ ಆಗತ್ತೆ. ಯಾವತ್ತೂ ಮಠಕ್ಕೆ ಹೋಗಿ ಊಟ ಮಾಡೋದು, ಮಠದ ಋಣದಲ್ಲಿರುವಂತಹ ಕೆಲಸವನ್ನ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಮಾಡ್ಲಿಲ್ಲ, ಸತ್ಯವಾದ ಮಾತದು. ಗುರುಗಳ ದರ್ಶನ, ಪಾಠ, ದೇವರ ದರ್ಶನ. ಅವ್ರಿಗೆ ಕಡು ಬಡತನ ಅಂದ್ರೆ ಎಷ್ಟು ಬಡತನ ಅಂದ್ರೆ ದರಿದ್ರ ಲಕ್ಷ್ಮಿ ಪ್ರವೇಶ ಅನ್ನೋದು ಸತ್ಯನಾ? ನಮಗೆ ಪಕ್ಷದಲ್ಲಿ ಒಂದು ಉಪವಾಸ ಅಂತ ಬರುತ್ತೆ, ಏಕಾಶಿ ಅಂತ. ಅವರಿಗೆ ಪಕ್ಷದಲ್ಲಿ 6-7 ಏಕಾಶಿ ಬರ್ತಿತ್ತು. ಲೀಡರ್ಶಿಪ್ ಕ್ವಾಲಿಟಿ. ಎಲ್ಲರೂ ನಂಬ್ಯಾರ ನನ್ನನ್ನು. ಯಾವ ರೀತಿ ನಂಬ್ಯಾರ? ಎಲ್ಲರಿಗೂ ನಾವೊಂದು ಉಪದೇಶ ಮಾಡಿದೆ. ಏನು? ಅವರು ಆಟ ಆಡ್ಲಿಕ್ಕೆ ಬಾ ಅಂತ ಕರೆದ್ರು ಒಂದು ಪ್ರಸಂಗದಲ್ಲಿ ನನ್ನನ್ನು. ನಾನು ಅವರಿಗೆಲ್ಲ ಹೇಳಿದೆ, ಕೂಡಿಸಿ ಹೇಳಿದೆ, ನಮಗೆ ಆಟ ಆಡ್ಲಿಕ್ಕೆ ಬಂದಂಥ ದೇಹ ಅಲ್ಲ ಅದು, ಮನುಷ್ಯ ದೇಹ. 84 ಲಕ್ಷ ಜೀವಿಗಳಲ್ಲಿ ಜನ್ಮಗಳಲ್ಲಿ ಇದು ಶ್ರೇಷ್ಠವಾದದ್ದು. ಅದನ್ನೇ ಪುರಂದಾಸರಂದರು, ಮಾನವ ಜನ್ಮ ದೊಡ್ಡದೋ, ಇದು ಹಾನಿ ಮಾಡಿಕೊಳ್ಳಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಬೈದರು. ಹೌದಲ್ಲ? ಅದಕ್ಕಿಲ್ಲಿ ಶಬ್ದ ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಹಾನಿ ಮಾಡಿಕೊಳ್ಳಲೇ ಬೇಡಿ ಹುಚ್ಚರ ಅನ್ನಬೇಕಾಗಿತ್ತು. ಹುಚ್ಚಪ್ಪಗಳಿರ ಅಂತ ಯಾಕಂದ್ರು ಅಂದರೆ, ನಾವು ಮಾತ್ರ ಹುಚ್ಚಾಗಿಲ್ಲ, ನಮ್ಮ ಮಕ್ಕಳನ್ನು ಹುಚ್ಚರನ್ನಾಗಿ ಮಾಡ್ಬಿಡ್ತೀವಿ. ಅದಕ್ಕೆ ಪುರಂದಾಸಂದ್ರು ಹುಚ್ಚಪ್ಪಗಳಿರ ಅಂತ. ಯಾಕೆ ನಾವು ದೇವರಲ್ಲಿ ವಿಶ್ವಾಸ ಕೊಡಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡಲ್ಲ. ಕೊಡ್ತೀವ? ಧರ್ಮದಲ್ಲಿ ವಿಶ್ವಾಸ ನಾವು ಕೊಡಲ್ಲ. ಹಿಂದಿನ ಮಕ್ಕಳು ನೋಡ್ರಿ, ಯಾರೇ ಮನೆಗೆ ಬಂದರೂ ನಮಸ್ಕಾರ ಮಾಡ್ತಿದ್ರು. ತಂದೆ ತಾಯಿಗಳು ಯಾರಾದರೂ ಮನೆಗೆ ಬಂದರೆ ನಮಸ್ಕಾರ ಮಾಡೋರಿಗೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು. ಎಲ್ಲ ಮಕ್ಕಳು ಬಂದು ಏನು ಮಾಡ್ತಿದ್ರು? ತಂದೆ ತಾಯಿನೂ ಮಾಡಲ್ಲ, ಮಕ್ಕಳು ಮಾಡಲ್ಲ, ನಮಸ್ಕಾರ ಮಾಡ್ತಿದ್ರು. ಇದು ಸಂಸ್ಕಾರ ಬೆಳೀತು. ಈ ಮಕ್ಕಳು ಹಿಂದಿನ ನಮ್ಮಂಥ ನಮಗೆಲ್ಲ ಏನಾಯ್ತದು? ಸಂಸ್ಕಾರ ಬೆಳೀತು. ಯಾರು ಹಿರಿಯರು ಬಂದು ನಮಸ್ಕಾರ ಮಾಡೋದು, ಯಾರಾದರೂ ಹಿರಿಯರು ಬ್ಯಾಗ್ ತೊಗೊಂಡು ಅವ್ರು ಬ್ಯಾಗ್ ತೊಗೊಂಡು ಎತ್ತಿ ಇಡೋದು, ಎಲ್ಲ ಹಿಂಗೆ ಮಾಡ್ಲಿಕ್ಕೆ. ಯಾಕಂದ್ರೆ ಮನೆಗೆ ಸಂಸ್ಕಾರ. ಪ್ರತಿನಿತ್ಯದಲ್ಲಿ ದೇವರ ನಮಸ್ಕಾರ ಮಾಡು, ದೇವರಿಗೆ ಸ್ತೋತ್ರ ಮಾಡು, ಇದನ್ನು ಹೇಳ್ಕೊಡ್ತಿದ್ರಲ್ಲಿ ಸಂಸ್ಕಾರ ಬಂತು. ಈಗಿನವರು ತಂದೆ ತಾಯಿನೂ ಮಾಡಲ್ಲ, ಮಕ್ಕಳು ಮಾಡಲ್ಲ. ಯಾಕೆ? ಸಂಸ್ಕಾರ ಇಲ್ಲ. ಅದಕ್ಕೆ ಪ್ರಹ್ಲಾದರಾಜರು ಇವರೆಲ್ಲ ಆಟಕ್ಕೆ ಹೋಗ್ತಾ ಇದ್ದಾರಲ್ಲ, ನಾ ಕರೆದು ಕೂಡಿಸಿ ಹೇಳಿದೆ, ಇದು ಮಾನವ ಜನ್ಮ, ಆಟ ಆಡ್ಲಿಕ್ಕೆ ಬಂದ ಜನ್ಮ ಅಲ್ಲ. ಇದೇನು ಮಾಡಬೇಕದು? ದೇವರ ಸ್ಮರಣೆ ಮಾಡಬೇಕು. ಯಾಕೆ? ದೇವರಂಥ ಉಪಕಾರ ಮಾಡ್ಯಾರಲ್ಲ. ಇಂಥ ಶರೀರ ಯಾರು ಕೊಡ್ತಾರೆ? ಶರೀರ ಯಾರಾದರೂ ಕೊಡ್ತಾರ? ಕೊಟ್ಟು ಶರೀರವನ್ನೇ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲ್ಲ ನಮಗೆ. ಸುಂದರವಾದ ಶರೀರ ಕೊಟ್ಟಿದ್ದಾನೆ, ದೇವರ ಸ್ಮರಣೆ ಮಾಡಿ ಅಂದರೆ ಇವರೆಲ್ಲರೂ ನನ್ನ ಮಾತು ಕೇಳಿದ್ದಾರೆ ಸ್ವಾಮಿ, ಅದಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ. ಅವಾಗ ಭಗವಂತ ಒಂದು ಮಾತು ಹೇಳ್ತಾನೆ, ಪರಮಾತ್ಮ ಹೇಳಿದ, ನಿಂದು PhD ಪಾಸ್ ಆಗಿಬಿಟ್ಟಿ ನೀನು, ಇವು ಇನ್ನೂ ಬೇಬಿ ಶೀಟಿಂಗ್ಗೆ ಹೋಗಿಲ್ಲ, ಇವ್ರು ಬರೋದು ಯಾವಾಗ ಅಂತ ದೇವರು. ನೀನು PhD ಪಾಸ್ ಆಗಿ ನೀನು ಕರ್ಕೊಂಡು ಹೋಗ್ತೀನಿ. ಹೌದು, ಬೇಬಿ ಕ್ಲಾಸ್ ಹುಡುಗರು ಹೆಂಗೆ ಕರ್ಕೊಂಡು ಹೋಗೋದು ಅಂತ ಕೇಳಿದ್ರೆ ಪ್ರಹ್ಲಾದರಾಜರ ಕರುಣ ಎಷ್ಟು ರಾಯರ್ದು. ಅವರೇ ಮುಂದೆ ರಾಯರು ಮಹಾನುಭಾವರು. ಅವ್ರು ಅಂತಾರೆ, ಸ್ವಾಮಿ ಇವರಿಗೆಲ್ಲ ಬೇಬಿ ಸಿಟ್ಟಿಂಗ್ ಅಡ್ಮಿಷನ್ ಮಾಡಿಸಿ, ಟ್ಯೂಷನ್ ಹೇಳಿ, PhD ತನಕ ರ್ಯಾಂಕ್ನ ಪಾಸ್ ಮಾಡ್ಕೊಂಡು ಬರ್ತೀನಿ ಅಂತ. ಅಲ್ಲಿವರೆಗೆ ನಾನು ಬರಲ್ಲ. ಅದಕ್ಕೆ ರಾಯರನ್ನ ಅತ್ಯಂತ ಕರುಣಾ ಸಮುದ್ರರು ಅಂತ ಕರೆದಿದ್ದಾರೆ. ದಯಾಳುಗಳು. ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ದಯಾಳುಗಳಲ್ರಿ, ಆ ದಯಾ ಅನ್ನೋ ಶಬ್ದಕ್ಕೆ ಹಿಂದೊಂದು ವಿಶೇಷಣ ಎಡ್ಜೆಕ್ಟಿವ್ ಹಾಕಿದ್ರು. ಏನದು? ಅತ್ಯಂತ ದಯಾಳುವೆ ಅಂತ. ಅವತ್ತೇನಾದರೂ ರಾಯರು ಹೋಗ್ಬಿಟ್ಟಿದ್ರೆ ಪ್ರಹ್ಲಾದರಾಜರು ಮೋಕ್ಷಕ್ಕೆ, ನಮಗೆಲ್ಲ ಕರ್ಕೊಂಡು ಹೋಗೋರು ಯಾರಿದ್ರು? ಈಗ ನಮ್ಮ ಜವಾಬ್ದಾರಿ ತಗೊಳ್ಳೋದೇ ಇರ್ತಾರಲಿಲ್ಲ ಯಾರು ಮನೆಯಾಗಿನವರೇ ಜವಾಬ್ದಾರಿ ತಗೊಳ್ಳಿ ಹೆಚ್ಚು ಕಮ್ಮಿ ಆಗ್ಬಿಟ್ರಂದ್ರೆ ಅಷ್ಟು ಪ್ರಹ್ಲಾದರಾಜರು ತಗೊಂಡ್ರು. ಮುಂದೆ ಅವರೇ ಮಹಾನುಭಾವರು ಬಾಲಿಕ ರಾಜರಾಗಿ ಅವತಾರ ಮಾಡ್ತಾರೆ ಮಹಾಭಾರತ ಕಾಲದಲ್ಲಿ. ಮುಂದೆ ಅವರೇ ವ್ಯಾಸರಾಜರಾಗಿ ಅವತಾರ ಮಾಡ್ತಾರೆ. ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರರು.
ವ್ಯಾಸರಾಜರು. ಅದಕ್ಕೆ ರಾಯರನ್ನು ಕೊಂಡಾಡ್ತಾ ಒಂದು ಮಾತು ಹೇಳ್ತಾರೆ ರಾಯರ ಸ್ತೋತ್ರದಲ್ಲಿ. ಏನು ಅಂದರೆ ಶಾಪಾನುಗ್ರಹ ಶಕ್ತಿಯನ್ನು ರಾಘವೇಂದ್ರನ ವಿದ್ಯತೆ ಅಂತ ಒಂದು ಮಾತು. ರಾಯರಿಗೆಂಥ ಸಾಮರ್ಥ್ಯ ಇದೆ ಅಂದರೆ ಶಾಪ ಕೊಡುವ ಸಾಮರ್ಥ್ಯವೂ ಇದೆ, ಅನುಗ್ರಹ ಮಾಡುವ ಸಾಮರ್ಥ್ಯವೂ ಇದೆ. ಶಾಪ ವಿಮೋಚನೆ ಮಾಡುವ ಸಾಮರ್ಥ್ಯನೂ ಇದೆ. ಹೌದು, ಅನುಗ್ರಹ ಅಂದರೆ ವಿಮೋಚನೆ. ಶಾಪ ಕೊಡುವ ಸಾಮರ್ಥ್ಯವೂ ಇದೆ, ವಿಮೋಚನಾ ಸಾಮರ್ಥ್ಯವೂ ಅವರಲ್ಲಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಅಂತಾರೆ ರಾಯರ ಸಾಮರ್ಥ್ಯ ಅಂತದ್ದು ಅಂದರೆ ಶಾಪ ಕೊಡೋದೊಂದು ಕಡೆ, ವಿಮೋಚನೆ ಮಾಡೋದು ಒಂದು ಕಡೆ. ಆದರೆ ಅವ್ರ ಸಾಮರ್ಥ್ಯ ಎಂಥದ್ದು ಅಂದರೆ ಶಾಪ ಬರುವುದಿದ್ದರೆ ಅದನ್ನು ತಡೆದು ವಿಮೋಚನೆ ಅನುಗ್ರಹ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ರಾಯರಿಗೆ. ಅದು ಹಿಂದಿನಿಂದಲೂ ಕಾಣ್ತೀವಿ. ಎಲ್ಲಿ ವ್ಯಾಸರಾಜರಾದಾಗ ಕೃಷ್ಣ ದೇವರಾಯನಿಗೆ ಕುಹಯೋಗ ಅಂತ ಬಂತು. ಕೃಷ್ಣದೇವರಾಯನ ಸಮಕಾಲೀನರು. ಹೌದು, ವ್ಯಾಸರಾಜರು ಕೃಷ್ಣದೇವರಾಯನ ಗುರುಗಳಾಗಿದ್ದಾರೆ, ಮಾನವ ರಾಜಗುರುಗಳಾಗಿತ್ತು. ಅವನಿಗೆ ಕುಹಯೋಗ ಅಂತ ಬಂತು. ದೊಡ್ಡ ಯೋಗ ಅದು, ಬಹಳ. ಅದಕ್ಕೆಲ್ಲ ವರ್ಷಂದ್ರೆ ಏನು ಬಂದರೆ ಸುಟ್ಟು ಸಾಯ್ಬೇಕು ಅವನು. ಬೆಂಕಿ ರೂಪದಲ್ಲಿ ಬರ್ತದೆ, ಚೆಂಡಿನ ರೂಪದಲ್ಲಿ. ಅದು ಅದಕ್ಕೆಲ್ಲ ಹೇಳಿದ್ದಾರೆ, ತಿಥಿ ವಾರ ನಕ್ಷತ್ರ ಹಾಗೆ ಇರಬೇಕು ಅಲ್ಲ ಕಣ. ಇನ್ನು ಅವನಿಗೆ ಬರುತ್ತೆ ಅಂತ ಅವನ ಆಸ್ಥಾನದಲ್ಲಿ ಎಲ್ಲ ಜ್ಯೋತಿಷಿಗಾರ ಹೇಳಿದರು, ನಿಂಗೆ ಕುಹಯೋಗ ಇದೆ, ಏನು ಮಾಡಬೇಕು ಅಂತ ಭಾಳ ಯೋಚನೆ ಮಾಡಿ ಕೊನೆಗೆ ಎಲ್ಲರೂ ನಿರ್ಣಯ ಮಾಡಿದರು. ಹೇಳಿದ್ರು ಎಲ್ಲರೂ, ನೋಡಪ್ಪ ಇದಕ್ಕೊಂದೇ ದಾರಿ, ಪರಿಹಾರ ಬೇಕಂತಿಲ್ಲ, ಒಂದು ಪರಿಹಾರ, ಇಡೀ ನಿನ್ನ ರಾಜ್ಯವನ್ನೇ ಸರ್ವಸ್ವವನ್ನೇ ಒಬ್ಬರಿಗೆ ದಾನ ಮಾಡಬೇಕು. ಉತ್ತಮರಿಗೆ ಸರ್ವಸ್ವದಾನ, ರಾಜ್ಯವನ್ನೇ ದಾನ ಮಾಡಬೇಕು. ನಿಂದೆಲ್ಲ ಸರ್ವಸ್ವ, ಇಡೀ ರಾಜ್ಯವನ್ನೇ ದೊಡ್ಡವರಿಗೆ ಕೃಷ್ಣಾರ್ಪಣ ಬೇಕು, ಉತ್ತಮರಿಗೆ ಕೊಡ್ಬೇಕು. ನೀನು ಕೊಟ್ಬಿಡು, ಇಡೀ ರಾಜ್ಯ ಕೊಟ್ಬಿಡು, ಏನು ನಿಂದು ಅಂತ ಇರಬಾರ್ದು, ಮೈ ಮೇಲೆ ಉಟ್ಬಿಟ್ಟೆ ಅಷ್ಟೇ ಅಂತ ಹೇಳಿದರು. ಕೃಷ್ಣದೇವರಾಯ ಯಾವಾಗ ವಿಚಾರ ಮಾಡಿ ಯಾರಿದ್ದಾರೆ? ವ್ಯಾಸರಾಜರು. ಯಾರು ಹೇಳಿದರು? ವ್ಯಾಸರಾಜರಿಗೆ ಕೊಟ್ಟು. ವ್ಯಾಸರಾಜರ ಹೊತ್ತಿಗೆ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಪ್ರಾರ್ಥನೆ ಅವಶ್ಯವಾಗಲಿ ಅಂತ ವ್ಯಾಸರಾಜರು ತಾವು ಸ್ವೀಕಾರ ಮಾಡಿದರು. ಅವನು ಕೊಟ್ಟ ಸರ್ವಸ್ವವನ್ನು ಸ್ವೀಕಾರ ಮಾಡಿದರು. ತಾವೇ ವಿಜಯನಗರಕ್ಕೆ ರಾಜರಾಗಿ ಆ ಸಿಂಹಾಸನ ಮೇಲೆ ಕೂತರು. ಯಾವಾಗಾದ್ರೆ ಕುಹಯೋಗ ಬರುವ ಸಮಯದಲ್ಲಿ ಕೂತರು. ಅದೊಂದು 22 ನಿಮಿಷಗಳ ಕಾಲ ಕುಹಯೋಗ ಇರ್ತದೆ. 22 ನಿಮಿಷಗಳ ಕಾಲ ಒಂದೊಂದು ಟೈಮ್, 22, 20 ಹಿಂಗೆ ಬರ್ತದೆ. ಆ ಸಮಯದಲ್ಲಿ ಸಿಂಹಾಸನ ಮೇಲೆ ವ್ಯಾಸರಾಜರು ಕೂತ್ಬಿಟ್ಟಿದ್ದಾರೆ. ಏಕೆ ದಾನ ಮಾಡಿಬಿಟ್ಟಿದ್ದ, ಕೂತಿದ್ದಾರೆ. ಅದು ಕುಹಯೋಗ ಆ ಬೆಂಕಿ ಚೆಂಡಿನ ರೂಪದಲ್ಲಿ ಬರ್ತಾ ಇದ್ವು, ಹೊರಂತ ರಭಸವಾಗಿ. ವ್ಯಾಸರಾಜರು ತಮ್ಮ ಮೈ ಮೇಲೆ ಹಾಕೊಂಡಂಥ ಶಾಟಿಯನ್ನು ಹಾಕಿ ಅದನ್ನು ಪರಿಹಾರ ಮಾಡಿದರು. ಅದಕ್ಕೆ ವ್ಯಾಸರಾಜರಿಗೆ ಕೃಷ್ಣದೇವರು ಹೇಳುತ್ತಾನೆ, ಸ್ವಾಮಿ, ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದ್ದೀರಿ, ನನ್ನ ಕುಟುಂಬವನ್ನು ರಕ್ಷಣೆ ಮಾಡಿದ್ದೀರಿ, ನಿಮ್ಮ ಪಾದ ಸೇವಕನಾಗಿರ್ತೇನೆ, ನೀವೇ ರಾಜ್ಯ ಆಳ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಸನ್ಯಾಸಿಯಪ್ಪ, ನಾ ಏನು ಮಾಡಲಿ ಇದೆಲ್ಲ ತಗೊಂಡು, ನಾ ರಾಜ್ಯ ಗಿಜ್ಜೆ ಬೇಕಲ್ಲ, ನಾ ಧರ್ಮದ ಸೆಕ್ಷನ್ ಮಾತ್ರ ನೋಡ್ಕೊಳ್ತೇನೆ, ಧರ್ಮದ ವಿಭಾಗ ಅಂತ ಏನದಲ್ಲ ಅದನ್ನು ನಾನು ನೋಡ್ಕೊಳ್ತೇನೆ, ಮಿಕ್ಕಿದೆಲ್ಲ ನಿನಗೆ. ಅವನಿಗೆ ಮತ್ಸ ಕೊಟ್ಬಿಡ್ತಾರ ವ್ಯಾಸರಾಜ. ಈಗಿನ ಕಾಲದವ್ರು ಯಾರಾದ್ರೂ ಆಗಿದ್ರೆ ಯಾರು ಕೊಡಲ್ಲ ಸರ್, ಸೀಟಿಗೆ ಬಡದಾಡ್ತಾರೆ. ಮುಂಜಾನೆ ಇದ್ದವ್ರು ಸಾಯಂಕಾಲ ಇರ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಅಷ್ಟು ಸೀಟಿಗೆ ಬಡದಾಡ್ತೇವೆ ಇಲ್ಲ. ಅದಕ್ಕೆ ಬೀಚಿ ಒಂದು ಕಡೆ ಬರೀತಾನೆ, ನಮಗೆ ನಮ್ಮದು ಲೈಫ್ ಎಷ್ಟು ಇಂಡೆಫಿನೆಟ್ ಇರುತ್ತೆ ಅಂದರೆ, ನಾಳೆ ಬೆಳಿಗ್ಗೆ ನಾವು ಹೇಳ್ತೀವಲ್ಲ ಒಂದು ಗೊತ್ತಿರಲ್ಲ. ರಾತ್ರಿ ಮಲಗುವಾಗ ನಾಳೆ ಬೆಳಿಗ್ಗೆ ಹೇಳ್ತೀವಿ ಅಂತ ಕಾನ್ಫಿಡೆನ್ಸ್ ಇರುತ್ತಾ? ಇಲ್ಲ, ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ. ಆದರೂ ಹೇಳ್ತೇವೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಹೇಳ್ತೇವೆ ಅಂತ ಯಾಕೆ ವಿಶ್ವಾಸ ಮಾಡ್ತೀವಿ ಅಂದರೆ, ನಿನ್ನೆ ಮಲಗಿದವ್ರು ಇವತ್ತು ಎದ್ದೀವಲ್ಲ ನಾವು, ಇದೇ ಒಂದು ವಿಶ್ವಾಸ ಅಷ್ಟೇ. ಅದು ನಾಳೆ ಹೇಳ್ತೇವೆ ಅಂತ ಗ್ಯಾರಂಟಿ ಇಲ್ಲ. ನಿನ್ನೆ ವಿಶ್ವಾಸ ಮೇಲೆ ನಾಳೆ ಭರವಸೆ ಹೇಳ್ತೀವಿ ಅಷ್ಟೇ. ಆದರೆ ನಾಳೆ ಹೇಳ್ತೀವಿ ಅಂತ ವಿಶ್ವಾಸ ಇಲ್ಲ, ಆದರೂ ಒಂದು ನಿನ್ನೆ ಭರವಸೆ ಮಾಡಿ ರಾತ್ರಿ ಏನು ಮಾಡ್ತೇವೆ, ಅಕ್ಕಿ ಉದ್ದಿನ ಬೇಳೆ ನೆನೆ ಹಾಕಿಬಿಡ್ತಾರೆ. ಅವರು ಮರುದಿನ ಎದ್ದರೆ ಇಡ್ಲಿ, ಇಲ್ಲಾಂದ್ರೂ ವಡೆ. ಇಷ್ಟು ಲೈಫ್ ಇಂಡೆಫಿನಿಟ್ ಇರ್ತಲ್ವಾ. ಅದಕ್ಕೆ ಕೃಷ್ಣದೇವರ ಹೇಳಿದ. ಅದಕ್ಕೆ ಅವ್ರು ಹೇಳಿದ, ನಾ ಧರ್ಮದ ಸೆಕ್ಷನ್ ಮಾತ್ರ ನೋಡ್ತೀನಪ್ಪ ಅಂತ ಕೊಟ್ಟು ವ್ಯಾಸರಾಜರಾಗಿದ್ದಾಗ ಅನೇಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಲಕ್ಷಾಂತರ ಕುಟುಂಬಗಳನ್ನು ರಕ್ಷಣೆ ಮಾಡಿದರು ಅಂತ ಅವರ ಜೀವನದಲ್ಲಿ ನೋಡ್ತೇವೆ. ಎಲ್ಲ ಬಡಬಗ್ಗರಿಗೂ ರಕ್ಷಣೆ ಮಾಡಿ. ಅದಾದಮೇಲೆ ನನಗೊಬ್ಬರು ಹೀಗೆ ವಿದ್ವಾಂಸರು ಹೇಳಿದ್ದು, ಯಾವಾಗ ವ್ಯಾಸರಾಜರು ಆ ಸಿಂಹಾಸನದ ಮೇಲೆ ಕುಳಿತುಕೊಂಡು ಕೆಳಗಡೆ ಇಳಿದು ಕೃಷ್ಣದೇವರಾಯನಿಗೆ ಮತ್ತೆ ಆ ಸಾಮ್ರಾಜ್ಯವನ್ನು ಒಪ್ಪಿಸಿದ ಮೇಲೆ ಕೃಷ್ಣದೇವರಾಯ ಒಂದು ದಿನವೂ ಆ ಸಿಂಹಾಸನದ ಮೇಲೆ ಕೂಡಲಿಲ್ವಂತೆ. ವ್ಯಾಸರಾಜರು ಕೂತಿದ್ರು ಆ ಸಿಂಹಾಸನದ ಮೇಲೆ, ನಾನು ಕೂಡಲಿಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ವ್ಯಾಸರಾಜರ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಪಕ್ಕಕ್ಕೊಂದು ಕುರ್ಚಿ ಹಾಕಿಸ್ಕೊಂಡು ಕೂತಿದ್ದ ಅಂತ ಹೇಳ್ತಾರೆ. ಸತ್ಯವಾದ ಮಾತು, ಅದರಲ್ಲೇ ಏನು ಎರಡನೇ ಸಮಸ್ಯೆ ಇಲ್ಲ. ಈಗ ಅವನಿಗೆ ಗೊತ್ತಿತ್ತಲ್ಲ, ನಾನು ರಾಜ್ಯ ಉಳಿದಿದ್ದೆ ಅವರಿಂದ. ಅವರು ಕೂತಂಥ ಸ್ಥಳದ ಮೇಲೆ ನಾನು ಕೂತ್ಕೊಂಡ್ಬಿಟ್ರೆ ಅದು ಗುರುಭಕ್ತಿ ಅವನಿಗೆ. ಹೆಂಗ ಭರತ
ರಾಮದೇವರ ಪಾದಕ್ಕೆ ಇಟ್ಟು ರಾಜ್ಯವನ್ನು ಆಳಿದ್ನು, ಅಯೋಧ್ಯೆಯನ್ನ ಆಳಿದ, ಅಯೋಧ್ಯೆ ಆಳಿದ್ನು. ರಾಮ ವನವಾಸಕ್ಕೆ ಹೋದ. ರಾಮವನವಾಸಕ್ಕೆ ಹೋದಾಗ ತಾನೇ ಹೋಗಿ ಇಸ್ಕೊಂಡಲ್ಲ ಪಾದಕ್ಕೆ, ರಾಮನನ್ನೇ ಕರೆದ, ರಾಮ ಬರಲಿಲ್ಲ, ಪಾದಕ್ಕೆ ತಂದು ಹೆಂಗೆ ಇಟ್ಟು ರಾಜ್ಯ ಆಳಿದ್ನೋ ಅದೇ ರೀತಿಯಲ್ಲಿ ಕೃಷ್ಣದೇವರಾಯನು ವ್ಯಾಸರಾಜರ ಪಾದಕೆಯನ್ನು ಇಟ್ಟು ತಾನು ಅವರ ಸೇವಕನಾಗಿ ರಾಜ್ಯವನ್ನು ಆಳಿದ. ಮುಂದೆ ಅವರೇ ಮಹಾನುಭಾವರು ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅವತಾರ ಮಾಡ್ತಾರೆ. ಈ ರಾಘವೇಂದ್ರ ಸ್ವಾಮಿಗಳ ಇತಿಹಾಸದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ರಾಯರು ಮೂಲತಃ ಎಲ್ಲಿ ಹುಟ್ಟಿದ್ದೆಲ್ಲಿ, ಅವರ ಬಾಲ್ಯ ಎಲ್ಲಿ ಆಯಿತು, ಅವರ ಯೌವನ, ಅವರ ವಿದ್ಯಾಭ್ಯಾಸ, ಅದನ್ನೆಲ್ಲ ನೋಡ್ತಾ ಹೋದರೆ ಭುವನಗಿರಿ ಅಂತ ಅವರು ಜನಿಸಿದ್ದು. ತಮಿಳ್ನಾಡು ಭುವನಗಿರಿ ಅಂತ, ಮಹಾರಾಷ್ಟ್ರ ಅಂತ ಹೇಳ್ತಾರೆ ಅದನ್ನು. ಸಾಮಾನ್ಯವಾಗಿ ಅಲ್ಲಿ ಪ್ರಾಂತದಲ್ಲಿ ಆಗಿದ್ದೇನೋ, ಅದಷ್ಟು ನಮಗಷ್ಟು ಪರ್ಫೆಕ್ಟ್ ಆಗಿ ಇವತ್ತಿನ ಪ್ರಾಂತ್ಯಕ್ಕಂದ್ರೆ ಅದು ಭುವನಗಿರಿ. ಅವರು ಅಲ್ಲಿ ಜನಿಸಿದರು. ಅವರ ತಂದೆ ತಾಯಿಗಳು ಗೋಪಮ್ಮ ತಿಮ್ಮಣ್ಣ ಭಟ್ಟರು ಅಂತ. ಪ್ರಾಯಶಃ ಅವರ ಪೂರ್ವಿಕರು ಇದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ರ, ತಮಿಳುನಾಡಲ್ಲೇ ಇದ್ರು ಅಂತ. ಅವರ ಪೂರ್ವಿಕರು ವಿಜಯನಗರ ಸಾಮ್ರಾಜ್ಯ, ಅವ್ರ ಪೂರ್ವ ಹಿಂದಿನವರು ಕನಕಾಚಲ ಭಟ್ಟರು, ಕೃಷ್ಣಾಚಲ ಭಟ್ಟರು ಅಂತ ಹೇಳಿ ಅವ್ರ ತಾತ ಅಂದ್ರೆ ಎಲ್ಲ ಆ ಕಡೆ ಇತ್ತು. ಅವ್ರು ಒಳ್ಳೆ ವಿದ್ವಾಂಸರಾಗಿದ್ದಾರೆ, ಒಳ್ಳೆ ಆಸ್ಥಾನ ವಿದ್ವಾಂಸರು, ವೀಣಾ ವಿದ್ವಾಂಸರು ಬೇರೆ, ಆಸ್ಥಾನ ವಿದ್ವಾಂಸರು ಜೊತೆಗೆ ವೀಣಾ ವಿದ್ವಾಂಸರು, ಒಳ್ಳೆ ವಿದ್ಯೆನೇ ಇತ್ತು ಅವರಿಗೆ. ಹೀಗಾಗಿ ಅವ್ರ ಅದಕ್ಕೆ ಈ ರಾಯರ ತಂದೆ ಪೂರ್ವಾಶ್ರಮದ ತಂದೆ ಹೆಸರು ತಿಮ್ಮಣ್ಣ ಭಟ್ರು, ಗೋಪೆಮ್ಮ ಅಂತ ತಂದೆ ತಾಯಿಯಲ್ಲಿ ಜನಿಸ್ತಾರೆ. ನೋಡ್ರಿ ವಿಚಿತ್ರ, ಅವರು ಕುಲದೇವರ ಸೇವೆಯನ್ನು ಮಾಡಿ ಮಕ್ಕಳನ್ನು ಪಡೆದರು. ಮಕ್ಕಳಾಗಿರಲಿಲ್ವಾ? ಆಗಿರಲಿಲ್ಲ. ಮೊದಲು ಕುಲದೇವರ ಹುಟ್ಟೋಕ್ಕಿಂತ ಮೊದಲು ಅವರಿಗೆ ಯಾವ ಮಕ್ಕಳು ಇರಲಿಲ್ಲ. ಸೇವೆಗೆ ಹೋದರು. ಫಸ್ಟು ಶ್ರೀನಿವಾಸನ ಸೇವೆಗೆ ಹೋಗಿ ಸೇವೆ ಮಾಡಿದರು ಕುಲದೇವರು. ಅವಾಗ ಏನಾಗಿತ್ತು ಅಂದರೆ ಅವರಿಗೊಂದು ಗಂಡು ಒಂದು ಹೆಣ್ಣು ಮಗು ಆಯಿತು. ಇವರಿಗಿಂತ ಪೂರ್ವದಲ್ಲಿ, ಹೌದು, ಮುಂಚೆ ಒಂದು ಗಂಡು ಒಂದು ಹೆಣ್ಣು ಮಗು ಆಯಿತು. ಗಂಡನಿಗೆ ಗುರುರಾಜ ಅಂತ ಹೆಸರಿಟ್ಟಿದ್ರು ಗಂಡು ಮಗುವಿಗೆ. ಹೆಣ್ಮಗುಗೂ ಒಂದು ಗಂಡು ಮಗು ಹೆಣ್ಣು ಮಗು ಇದೆ. ಸ್ವಲ್ಪ ದಿವಸ ಆದಮೇಲೆ ಇನ್ನೊಮ್ಮೆ ಮತ್ತೊಂದು ಮಗು ಬೇಕು ಅಂತ ಅಪೇಕ್ಷೆ ಪಡ್ತಾರೆ ಗೋಪಮ್ಮ ಮತ್ತು ತಿಮ್ಮಣ್ಣ ಭಟ್ರು. ಅವಾಗಲೂ ದೇವರ ದರ್ಶನಕ್ಕೆ ಹೋಗ್ತಾರೆ, ಕುಲದೇವರ ಸೇವೆಗೆ ಹೋದ್ರು. ತಿರುಪತಿಗೆ ಹೋಗ್ತಾರೆ. ತಿರುಪತಿ ಸೇವೆ ಮಾಡೋ ಒಂದು ಪ್ರಾರ್ಥನೆ ಮಾಡ್ತಾರೆ. ಶ್ರೀನಿವಾಸ, ನೀನು ನಮಗೆ ಮಕ್ಕಳು ಕೊಟ್ಟಿಲ್ಲ ಅಂತ ನಾವು ಸೇವೆಗೆ ಬಂದಿಲ್ಲ ಅಂತಿಲ್ಲ, ಬಂದೀವಿ ಅಂತಲ್ಲ. 2 ಸಂತಾನಗಳನ್ನು ಕೊಟ್ಬಿಟ್ಟಿದ್ದಿ ಪ್ರಭು. ಆದರೆ ನಾವು ಯಾಕೆ ಸಂತಾನ ಅಪೇಕ್ಷೆ ಇಟ್ಟು ಬಂದಿದ್ದು ಗೊತ್ತಾ? ನಮಗೆ ಈ ಬಾರಿ ನಮ್ಮ ಉದ್ದೇಶ ಏನು ಅಂದರೆ ಜಗತ್ತನ್ನು ಕಾಣ್ತಕ್ಕಂಥ ಮಗ ಬೇಡ, ಜಗನ್ನಾಥನನ್ನು ಕಾಣ್ತಕ್ಕಂಥ ಮಗನನ್ನು ಕೊಡು ಅಂತ ಕೇಳ್ತಾರೆ. ದೊಡ್ಡ ಉದ್ದೇಶ ಅಲ್ವಾ? ಅವರು ಕೇಳಿದ್ದೆಷ್ಟು ಒಳ್ಳೆಯ ಪ್ರಾರ್ಥನೆ ಅಂದರೆ, ಜಗತ್ತು ನೋಡೋ ಮಕ್ಕಳು ಬೇಕಾಷ್ಟು ಇರ್ತಾವ್ರಿ, ಬೇಕಾಷ್ಟು ಮಕ್ಕಳು ಇರ್ತಾರೆ, ಒಳ್ಳೊಳ್ಳೆ ಸಾಧನೆ ಮಾಡಿರ್ತಾರೆ, ಅದರಲ್ಲಿ ಒಳ್ಳೆ ಹೆಸರು ಮಾಡಿರ್ತಾರೆ, ಎಲ್ಲ ಸರಿ. ದೇವರನ್ನು ನೋಡೋ ಮಗ, ದೇವರನ್ನ ನಂಬೋ ಮಗ, ದೇವರನ್ನ ನಂಬಿ ತನ್ನನ್ನು ನಂಬಿ ಬಂದವರಿಗೆ ಅನುಗ್ರಹ ಮಾಡ್ತಕ್ಕಂಥ ಮಗನನ್ನು ಬೇಕು ಅಂತ. ಅದಕ್ಕೆ ಅವ್ರ ಸೇವೆಗೆ ಉದ್ದೇಶ ಏನು ಅಂದರೆ, ಸ್ವಾಮಿ ಒಳ್ಳೆ ಮಗ, ಜಗತ್ತನ್ನು ಕಾಣ್ತಕ್ಕಂಥ ಮಗನನ್ನು ಕೊಡು ಅಂತ ಒಳ್ಳೆ ಸೇವೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಉದ್ದೇಶಕ್ಕೆ ತಕ್ಕಂತೆ ಸೇವೆ ಇರಬೇಕು, ಸೇವೆಗೆ ತಕ್ಕಂತೆ ಫಲ ಇರುತ್ತೆ. ಉದ್ದೇಶಕ್ಕೆ ತಕ್ಕಂತೆ ಸೇವೆ, ಸೇವೆಗೆ ತಕ್ಕಂತೆ ಫಲ. ನಾವು ಒಳ್ಳೆಯ ಉದ್ದೇಶ ಇದೆ, ಸೇವೆ ಸರಿಯಾಗಿ ಮಾಡಿದ್ರೆ ಫಲ ಆಗಲ್ಲ. ಉದ್ದೇಶ ಸರಿ ಇಲ್ಲದೆ ಸೇವೆ ಮಾಡಿದ್ರು ಫಲ ಆಗಲ್ಲ, ಸರಿಯಾದ ಫಲ ಆಗಲ್ಲ. ಅಷ್ಟೇ, ಫಲ ಆಗುತ್ತೆ, ಸರಿಯಾದ ಫಲ ಆಗಲ್ಲ. ಅದಕ್ಕೆ ಇವರು ಪಡೆದವರು ಆವಾಗಿವರು. ಅದಕ್ಕೆ ವೆಂಕಟೇಶ್ವರ ದೇವರ ಅನುಗ್ರಹದಿಂದ ಹುಟ್ಟಿದವನು ಅಂಥೇಳಿ ವೆಂಕಟನಾಥ ಅಂತ ರಾಯರಿಗೆ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ವಿದ್ಯಾಭ್ಯಾಸ ಆಗಿದ್ದಿಲ್ಲ ರಾಯರ್ದು? ಮೊದಲನೇ ಅಭ್ಯಾಸ ಎಲ್ಲ ಅವರು ಅಣ್ಣವ್ರ ಕಡೆ ಆಗುತ್ತೆ, ಗುರುರಾಜ್ ಅವ್ರ ಕಡೆಗೆ. ಆಮೇಲೆ ಅವ್ರ ಭಾವನ ಕಡೆ ಅಭ್ಯಾಸ ಮಾಡ್ತಾರೆ, ಅಕ್ಕನ ಗಂಡನ ಕಡೆ ಅವರು ಅಭ್ಯಾಸ ಮಾಡ್ತಾರೆ. ಮಧುರೈ ಒಳಗೆ ಅಭ್ಯಾಸ ಆಗುತ್ತೆ. ತಂದೆ ಕಾಲವಶರಾಗ್ತಾರೆ. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಕರ್ಕೊಂಡು ಬಂದು ಸುಧೀಂದ್ರ ತೀರ್ಥರ ಹತ್ರ ಬಿಡ್ತಾರೆ. ವಿಶೇಷವಾದ ಅಭ್ಯಾಸ ಆಗಬೇಕು, ಉದ್ಗ್ರಂಥಗಳ ಅಭ್ಯಾಸ ಆಗಬೇಕು ಅಂತ. ಅದಕ್ಕೆ ಸುಧೀಂದ್ರ ತೀರ್ಥರು ಫಸ್ಟ್ ಬಾರಿ ಅವನನ್ನು ನೋಡಿದ್ರಂತೆ. ಅವರ ಅಣ್ಣ ಗುರುರಾಜ ತಂದುಬಿಟ್ಟ, ಸ್ವಾಮಿ ಜವಾಬ್ದಾರಿ ನಿಮ್ಮದು ಅಂತ. ಅವಾಗ ನೋಡಿದ ತಕ್ಷಣ ಅವ್ರು ಅಂದ್ಕೊಂಡ್ರೆ, ಮುಂದೆ ನನ್ನ ಪೀಠವನ್ನು ಆಳ್ತಕ್ಕಂಥ ವ್ಯಕ್ತಿಯನ್ನು ಈಗಲೇ ತಂದು ದೇವರು ತೋರಿಸಿದ ಅಂತ ಸಂತೋಷಪಟ್ಟರು. ಅದಕ್ಕೆ ಅವರು ವಿದ್ಯಾಭ್ಯಾಸ ಮಾಡುವಾಗಲೂ ಅಷ್ಟೇ ನೋಡ್ರಿ, ಎಷ್ಟು ಸಹನತೆ ಇತ್ತು ಅಂದರೆ ರಾಯರಿಗೆ ವೆಂಕಟನಾಥರಾಗಿದ್ದಾಗ ಆ ವಿದ್ಯಾಪೀಠದಲ್ಲಿ ಒಳ್ಳೆ ಅಭ್ಯಾಸ ಮಾಡ್ತಿದ್ದ ಹುಡುಗ ವೆಂಕಟನಾಥ. ಅವನ ಜೊತೆಗಿರೋರೆಲ್ಲ ಇವನ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚು, ಅಸೂಯೆ, ಮತ್ಸರ. ಚಲೋ ಓದ್ತಾನೆ, ಮಾಡ್ತಾನೆ, ಜಾಣ ಅಂತ. ಅವನಿಗೆ ವಿದ್ಯಾಪೀಠದಲ್ಲಿ ಏನು ಇತ್ತು ಗುರುಕುಲ, ಅಲ್ಲಿ ಮಲಗಲಿಕ್ಕೆ ಬಿಡ್ತಿದ್ದಿಲ್ಲ. ಎಲ್ಲ ಮಕ್ಕಳು ಏನೋ ಮಾಡಿ ಹೊರಗೆ ಹಾಕ್ಬಿಡೋದು, ಎಲ್ಲೋ ಮಲ್ಕೋತಿದ್ದು, ರ್ಯಾಗಿಂಗ್ ಥರ ಹೊರಗೆ ಮಲ್ಕೊಂಡ್ಬಿಡೋದು ಪಾಪ. ಒಂದಿನ ಕೂಡ
ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರಲ್ಲಿ ಹೋಗಿ ಕಂಪ್ಲೇಂಟ್ ಹೇಳಿಲ್ಲ ವೆಂಕಟನಾಥ. ಅಷ್ಟು ಒಳ್ಳೆಯ ಸಾತ್ವಿಕ ಸ್ವಭಾವ. ಅಷ್ಟು ಸಾತ್ವಿಕ ಸ್ವಭಾವ. ದೇವರು ನಮಗೇನು ಕೊಡ್ತಾನೆ ಅದನ್ನು ಅನುಭವಿಸಬೇಕು, ಅದೇ ದೇವರ ಪ್ರೀತಿ ಕಾರಣ ಅಂತ ತಿಳಿದವನು ಅಂತರಂಗದಲ್ಲಿ. ಎಲ್ಲವೂ ದೇವರು ಕೊಡೋದೆ, ಎಲ್ಲವೂ ದೇವರು ಕೊಡೋದೆ, ಸುಖ ದುಃಖ. ಅದಕ್ಕೆ ಪ್ರಹ್ಲಾದರಾಜರಿದ್ದಾಗ ಒಂದು ಮಾತು ಹೇಳ್ತಾರೆ ಅವರು, ಈ ಲೌಕಿಕವಾದ ಸುಖ ದುಃಖಗಳಿಗೆ ಬಹಳಷ್ಟು ಪ್ರಯತ್ನ ಮಾಡಬೇಡ್ರಿ, ದೇವರ ಸ್ಮರಣೆ ಮಾಡಿ ಅವನ ಅನುಗ್ರಹ ಪಡೀರಿ ಅಂತ. ಅದು ಹೆಂಗೆ ಹೇಳ್ತೀರಿ? ನಮ್ಗೆ ಸುಖ ಬೇಕಲ್ಲ, ನಮಗೆ ಹೆಂಗೆ ದುಃಖ ಬರುತ್ತೋ ಕೇಳಲಾರ್ದೆ, ನಮಗೆ ಕೇಳಲಾರ್ದೆ ದುಃಖ ಬರುತ್ತೋ ಇಲ್ಲ, ಬಯಸಲಾರ್ದೆ ದುಃಖ ಬರುತ್ತೋ ಇಲ್ಲ, ಅದಂತೆ ಬಯಸಲಾರ್ದೆ ನಮಗೆ ಸುಖನೂ ಬರುತ್ತೆ. ನಾನು ಯಾರೋ ಒಬ್ರು ವಿದ್ವಾಂಸರು ನಂಗೆ ಹೇಳ್ತಾ ಇದ್ರು, ದುರ್ಮರಣ ಅಂದ್ರೆ ಏನು? ಆಕ್ಸಿಡೆಂಟಲ್ಲಿ ಹೋಗೋದು, ಜಲಪಾತದಿಂದ ಬಿದ್ದು ಸಾಯೋದು, ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡೋದು, ಇದು ದುರ್ಮರಣ ಅಂತ ನಾನು ಹೇಳಿದೆ. ಸುಖಭೋಗಗಳಲ್ಲಿ ಮಂಚದ ಮೇಲೆ ಭಗವಂತನ ಸ್ಮರಣೆ ಇಲ್ಲದೆ ಸತ್ರು ಅದು ದುರ್ಮರಣ ಅಂತ. ಹೌದು, ಅದು ಪ್ರಹ್ಲಾದರಾಜರ ಮಾತಲ್ವಾ ಅದು? ನಿನಗೆಲ್ಲ ಇದೆ, ದೇವರ ಸ್ಮರಣೆ ಇಲ್ಲ ಅಂದ್ರೆ ಎಲ್ಲ ಇದೆ. ನಿಂಗೆಲ್ಲ ಐಶ್ವರ್ಯ ಇದೆ, ಆಸ್ತಿ ಇದೆ, ಒಳ್ಳೆ ಹೆಂಡತಿದ್ದಾಳೆ, ಮಕ್ಕಳಿದ್ದಾರೆ, ಆದ್ರೆ ನೀನ್ ದೇವ್ರ ಸ್ಮರಣೆ ಮಾಡದೆ ಸತ್ತೆ ಅಂದ್ರೆ ಬಂಗಾರದ ಮಂಚದ ಮೇಲೆ ಬಿದ್ದು ಸತ್ರು ದುರ್ಮರಣನೇ. ಯಾಕಂದ್ರೆ ಇವ್ರು ಯಾರು ನಿನ್ ಜೊತೆಗೆ ಬರಲ್ಲ. ನಿನಗೆ ಯಾರ್ಯಾರು ಇದ್ದಾರಲ್ಲ ನಿನ್ ಜೊತೆ, ಏನು ಮಂಚ ಇದೆ, ಮತ್ತೊಂದು ಇದೆ, ಐಶ್ವರ್ಯ ಇದೆ, ಎಲ್ಲ ಇದಾರ ಜೊತೆ ಬರ್ತದೆ. ಅದಕ್ಕೆ ಪುರಂದಾಸರೊಂದು ಮಂಚ ಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರಿ ಧರ್ಮವ. ದೇವರ ಸ್ಮರಣೆ ಮಾಡಪ್ಪ, ಅದೇ ನಿನ್ನ ಜೊತೆಗೆ ಬರೋದು. ಕೆಲವರು ಅದನ್ನೇ ನಂಬಿಟ್ಟಿರ್ತಾರೆ, ಎಲ್ಲ ಇದೆ, ಇವರೆಲ್ಲ ಇದ್ದಾರೆ, ನನಗೇನು ಕಡಿಮೆ, ಅವರೇ ಬರ್ತಾರೆ, ಎಂದೂ ಬರಲ್ಲ. ಅದಕ್ಕೆ ಕಬೀರ್ ದಾಸರ ಚರಿತ್ರೆ ಒಳಗೆ ಒಂದು ಮಾತು ಬರುತ್ತೆ, ಮತ್ತೆ ಸುಂದರವಾದ ಮಾತು. ಅವರು ಹಿಂಗೆ ಹೋಗ್ತಾ ಇದ್ರಂತೆ, ಒಂದು ಊರೊಳಗೆ ಹೋಗ್ತಾ ಇದ್ದ, ದಾರಿ ಒಳಗೆ ಕಬೀರ್ ದಾಸ ದೊಡ್ಡ ಮನೆ ನೋಡಿದ್ರು, ದೊಡ್ಡ ಮನೆ. ಆ ಮನೆ ಮೇಲೆ 7 ಈ ನಿಶಾನೆಗಳನ್ನು ಹಾಕಿದ್ದ, ಈ ಧ್ವಜಾರೋಹಣ ಅಂತ ಮಾಡ್ತಾರೆ ನೋಡಿ, ಧ್ವಜಗಳನ್ನು ಹಾಕಿ 7 ಹಾಕಿದ್ದ. ಕಬೀರ್ ದಾಸರು ಹಿಂಗೆ ನೋಡಿದ್ರು. ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತದೆ, ಅವನಿಗೆ ಕೇಳಿದ್ರು, ಇದು ದೇವಸ್ಥಾನನ ಅಂತ ಕೇಳಿದ್ರು. ಅವ ಹೇಳ್ದ ಇಲ್ಲ ಅಂದ. ಹಾಗಾದ್ರೆ ಧ್ವಜಗಳನ್ನ ಹಾಕಿದ್ದಾನಲ್ಲವ, ಅದೇನದು ಅಂತ ಕೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಅವನ ಹತ್ರ 1 ಕೋಟಿ ರೂಪಾಯಿ ಆದ ತಕ್ಷಣ ಒಂದು ಧ್ವಜ ಹಾಕಿಬಿಡ್ತಾನೆ, ಸಂಗ್ರಹ ಆದ ತಕ್ಷಣ. ದಾನ ಧರ್ಮ ಮಾಡ್ತಾನ ಅಂತ ಕೇಳಿದ್ರು ಕಬೀರ್. ದಾನ ಧರ್ಮ ಏನಿದೆ, 1 ರೂಪಾಯಿ ಕೊಡಲ್ಲ. ನಮ್ಮ ಕಡೆ ಅಂತಾರೆ ನೋಡ್ರಿ, ಎಂಜರ್ಗೈಲೆ ಕಾಗಿ ಓಡಿಸಲ್ಲ, ಅಗಳ ಕಾಗಿಗೆ ಸಿಡಿಯುತ್ತೆ ಅಂತ. ಅದಕ್ಕೆ ಆ ಥರ ಮಾಡಿದೆ. ಸರಿ ಒಪ್ಕೊಂಡೆ. ಕಬೀರ್ ದಾಸರು ಹೋದ್ರಂತ, ಆ ಮನೆ ಸ್ಟೆಪ್ಸ್ ಹತ್ತಿ ಅಂತಾರೆ. ಅವ ಅಂತ ಬಾಗಿಲ ಕೂತಿದ್ದ, ಬರಬೇಡ. ಕಬೀರ್ ದಾಸ್ ಅಂತಾರೆ, ಬೇಡ, ನನಗೆ ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡು. ಏನು? ನಾನು ನಿನ್ನ ಬಗ್ಗೆ ಕೇಳಿದೆ. ಹೌದು, ಇನ್ನು 2 ದಿನ ಆದರೆ 8 ಕೋಟಿ ಆಗತ್ತೆ ನನ್ನ ಹತ್ರ, ಇನ್ನೊಂದು ಧ್ವಜ ಹಾಕ್ಬಿಡ್ತೇನೆ ಅಂದ. ಈ ಕಬೀರ್ ದಾಸ್ ಹೇಳ್ತಾರೆ, ನೋಡಪ್ಪ, ನೀನೊಂದು ಕೆಲಸ ಮಾಡ್ತೀವಿ, ಇದೆಲ್ಲ ದುಡ್ಡು ಮೇಲೆ ತೊಗೊಂಡು ಹೋಗ್ತೀಯಾ? ಇಲ್ಲ ಅಂತ. ಇದೆಲ್ಲ ಯಾಕೆ ಮಾಡ್ತಿ? ಇವರೆಲ್ಲ ನನ್ನ ನಂಬ್ಯಾರ, ನಂಗೆ ಬೇಕಾದ ಸಹಾಯ ಮಾಡ್ತಾರೆ, ನಾನು ಯಾಕೆ ದೇವ್ರ ಸ್ಮರಣೆ ಮಾಡಲಿ? ಕಬು ಸ್ಮರೋಗೆ ರಾಮನಾಮ ಕೇಳಿದರು, ನಾ ಯಾಕೆ ಸ್ಮರಣೆ? ಎಲ್ಲ ದುಡ್ಡಿದೆ, ಎಲ್ಲ ನನಗಾಗಿದ್ದಾರೆ ಇವರು. ಕಬೀರ್ ದಾಸ್ ಒಂದು ಮಾತು ಹೇಳ್ತಾರೆ, ಇವರಿಗಾಗಿ ನೀನಿದ್ದಿ, ನಿನಗಾಗಿ ಇವರು ಯಾರಿಲ್ಲ. ತಿಳಿತಾ? ಎಲ್ಲ ನೀವು ಸುಳ್ಳು ಹೇಳ್ತೀರಿ, ನಾನು ಇದನ್ನು ತೋರಿಸ್ಕೊಡ್ತೇನೆ ನಿಂಗೆ ಪ್ರಾಕ್ಟಿಕಲ್ ಆಗಿ, ನೀನೇನು ಮಾಡ್ತೀನಿ. ಅವ ಹೇಳ್ದ, ನೀವು ತೋರಿಸ್ಕೊಟ್ಬಿಟ್ರೆ ನಿಮ್ಮ ದಾಸನ ಆಗ್ತೇನೆ ಅಂತ. ಸರಿ, ನಾಳೆ ಬರ್ತೀನಿ ನಾನು. ಒಂದು ಪ್ಲ್ಯಾನ್ ಹೇಳಿದ್ರು ಅವರು, ನಾನು ಬರ್ತೇನೆ, ನೀನು ಆ ಥರ ನಟನೆ ಮಾಡು. ಸರಿ ಅಂತ 10 ಗಂಟೆಗೆ ಬಂತು. ಹೇಳಿದೆ 10 ಗಂಟೆಗೆ ಬರ್ತೀನಿ. ಇದು ಇವರಿಬ್ಬರ ಮಧ್ಯೆ ನಡೆದ ಮಾತು. ತನ್ನದು ಅರಮನೆಗೆ ಮಲಗಿದ್ದ ಶ್ರೀಮಂತ, ಇದ್ದಕ್ಕಿದ್ದಾಗ 9:40 ಅಂತ ಅಳ್ಳಿಕ್ಕೆ ಶುರು ಮಾಡ್ದ. ಹೊರಳಾಡ್ತಾ ಇದ್ದಾನೆ. ಏನಾಯ್ತು ಅಂತ ಎಲ್ಲರೂ ಬಂದರು, ಹೆಂಡತಿ ಮಕ್ಕಳು ಬಂದು ಬಳಗ ಆಳುಗಳು. ಅವಾಗ ಕೇಳ್ತಾನು, ಏನಾಯ್ತು? ಅಯ್ಯೋ ಹುಡ್ಸುಲಿ ಸಾಯ್ತೀನಿ. ನಾಟಿ ವೈದ್ಯರನ್ನು ಕರೆದರು, ಏನೂ ಪ್ರಯೋಜನ ಆಗಲಿಲ್ಲ. ಅಷ್ಟರೊಳಗೆ ಕಬೀರರು ಬಂದರು, ರಾಮ್ 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 ಅಂತ ಕರೆದ್ರು. ಎಲ್ಲರೂ ಕೂಡಿಸಿದರು, ಸ್ವಾಮಿ ಏನಾಗಿದೆ ನೋಡ್ರಿ, ಅನುಗ್ರಹ ಮಾಡಿರಿ. ಅವಾಗ ಕಬೀರಂದರು, ಇವ್ರ ಮುಖ ನೋಡಿದರು, ಮೊದಲೇ ಪ್ಲಾನ್ ಆಗಿತ್ತಲ್ಲ, ಓಹೋ ಇವ್ರು ಸಾಯ್ತಾರೆ ಈಗ ಅಂದರು ಕಬೀರ್. ಗಾಬರಿ, ಎಲ್ಲ ಗಾಬರಿ. ಹೆಂಡತಿ ಮಕ್ಕಳು ಹೆಂಗಾರ ಉಳಿಸ್ಕೊಡ್ರಿ, 1 ಲೋಟ ಹಾಲು ತೊಗೊಂಬರ್ರಿ ಅಂದರು ಕಬೀರ್ ದಾಸರು. ಕಬೀರ್ 1 ಲೋಟ ಹಾಲು ತಂದು ಕೊಡ್ರಿ, ಕೈ ಹಿಡ್ಕೊಂಡು 1-2 ನಿಮಿಷ ಕಣ್ಣು ಮುಚ್ಚಿ ಏನೋ ಜಪ ಮಾಡಿದ್ರು. ಹಾಲಿನ ಲೋಟ ಕೈ ಹಿಡ್ಕೊಂಡು ಹೇಳಿದರು ಕಬೀರ್, ಈ ಲೋಟ ತಗೊಳ್ಳಿ, ಈ ಹಾಲು ನೀವು ಕುಡಿಬೇಕು,
ಅಂದರೆ ಇವರು ಬದುಕ್ತಾರೆ. ಯಾರು ಕುಡಿತೀರಿ ಕುಡೀರಿ, ನೀವು ಸಾಯ್ತೀರಿ. ಅದು ಹೇಳಲಿಲ್ಲ ಮೊದಲು ಅವರು, ಅದನ್ನು ಮೊದಲು ಹೇಳಿ ಮೊದಲು ಹೇಳಿಲ್ಲ. ಈ ಹಾಲು ಕುಡೀರಿ, ಯಾರು ಕುಡಿದ್ರು ಇವರು ಬದುಕ್ತಾರೆ. ಅವಾಗ ಹೆಂಡತಿ ಅಯ್ಯೋ ನಾನು ಹಾಲು ಕುಡಿತೀನಿ ರೀ, ಲೋಟ ತೊಗೊಂಡು ಬಾಯಿ ಹತ್ರ ಒಯ್ದ ತಕ್ಷಣ ಸ್ವಲ್ಪ ತಡಿ ಅಂದರು ಹೆಂಡತಿಗೆ. ಯಾಕೆ ಸ್ವಾಮಿ ಅಂದ್ಲು, ಯಾರು ಹಾಲು ಕುಡಿತಾರೆ ಸಾಯ್ತಾರೆ, ಇವರು ಬದುಕ್ತಾರೆ. ಅಯ್ಯೋ ಬೇಡ ಅಂತ ಹಂಗೆ ಇಟ್ಬಿಟ್ಲಿ. ಮಕ್ಕಳಿಗೆ ಕೇಳಿದರೆ ಅವರು ಹಂಗೆ, ಅವರ ಸೇವಕರಿಗೆ ಎಲ್ಲರೂ ಹಂಗೆ ಏನು ಮಾಡಿದ್ರು. ಕೊನೆ ಕಬೀರ್ದಾಸನ ನಾ ಕುಡಿಲ್ಲ, ಮೊದಲು ಕುಡೀರಿ ಅಂತ. ಇವ್ರು ಕುಡಿದ್ರು, ಎಲ್ಲರೂ ಇವ್ರ ಮುಖ ನೋಡ್ತಾರೆ, ಸಾಯ್ತಾರೆ. ಸಾಯ್ಲಿಲ್ಲ ಅದು. ಅವಾಗ ಮಲಗಿದವ ಎದ್ದು ಕೂತ್ಕೊಂಡು ಕಾಲು ಹಿಡ್ಕೊಂಡ. ಕೇಳ್ತಾರೆ ಕಬಸ್ ಮರೋಗಿ ರಾಮನಾಮ್. ಇದೆಲ್ಲ ನಾಳೆ ನಿನ್ನ ಜೊತೆಗೆ ಯಾವುದು ಬರಲ್ಲ. ನಿನ್ನ ಜೊತೆಗೆ ಬರೋದೇನು ಧರ್ಮಾಚರಣೆ, ದೇವರ ಸ್ಮರಣೆ, ಅದನ್ನು ಮಾಡು, ಅದು ಬರತ್ತೆ. ಅದಕ್ಕೆ ಅಷ್ಟು ತಾಳ್ಮೆ ಇತ್ತು ಯಾರಿಗೆ? ನಮ್ಮ ವೆಂಕಟನಾಥರಿಗೆ, ಕೊನೆಗೆ ರಾಯರಿಗೆ. ಅವ್ರಿಗೆ ಒಂದಿನ ಕಂಪ್ಲೇಂಟ್ ಮಾಡಲಿಲ್ಲ ಗುರುಗಳು, ಕಂಪ್ಲೇಂಟ್ ಬೇರೆಯವ್ರ ಬಗ್ಗೆ ಏನು ಹೇಳಲಿಲ್ಲ. ಒಂದಿನ ಅವ್ರ ಗುರುಗಳು ಒಂದು ವಿಷಯಗಳನ್ನು ಗ್ರಂಥ ಪಾಠ ಮಾಡ್ತಾ ಒಂದು ಶ್ಲೋಕವನ್ನು ಕೊಟ್ಟರು. ಈ ಶ್ಲೋಕಕ್ಕೆ ಅರ್ಥ ಬರೀರಿ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಹೇಳ್ತೇವೆ ಅಂತ ಹೇಳಿದರು. ನಾಳೆ ಬರ್ಕೊಂಬರ್ಬೇಕು. ಸರಿ, ಎಲ್ಲರೂ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ನಾಳೆ ಹೆಂಗಿದ್ರು ಗುರುಗಳು ಹೇಳ್ತಾರೆ, ನಮಗೆ ಬಂದಿಲ್ಲ ಅಂದರೆ ಆಯಿತು ಅಂತ. ಆದರೆ ವೆಂಕಟನಾಥ ಹಂಗೆ ಮಾಡಲಿಲ್ಲ. ಒಬ್ಬನೇ ಆ ಗುರುಕುಲದ ಹೊರಗಡೆ ಹಾಳು ಬಿದ್ದ ಕಲ್ಲಿನ ಮಂಟಪದಲ್ಲಿ ಒಣಗಿದ ಎಲೆಗಳನ್ನು ತಂದು ಅದನ್ನು ಅಂಟಿಸಿ ಆ ಬೆಳಕಿನಲ್ಲಿ ಆ ಶ್ಲೋಕಕ್ಕೆ ಅರ್ಥವನ್ನು ಬರೆದಿಟ್ಟ. ಸುಧೀಂದ್ರ ತೀರ್ಥರು ಗುರುಗಳು ಯಾರ್ಯಾರು ಏನೇನು ಮಾಡ್ತಾರೆ ಅಂತ ರಾತ್ರಿ 2 ಗಂಟೆಗೆ ಬಂದು ನೋಡ್ಲಿಕ್ಕೆ ಬಂದರು. ದೀವಟಿಗೆ ಹಿಡಿಸ್ಕೊಂಡ್ರು ಶಿಷ್ಯನ ಕಡೆ. ಎಲ್ಲರೂ ಮಲಗಿತ್ತು. ಅವಾಗ ಕೇಳ್ತಾರೆ ವೆಂಕಟನಾಥ ಎಲ್ಲಿ ಅಂದರೆ ರಾಯರೆಲ್ಲಿ? ಸ್ವಾಮಿಯವರು ಯಾರೂ ಅಲ್ಲ, ಅವನು ನನ್ನ ಮಲಗಿಕೊಡಲ್ಲ, ಇಲ್ಲಿ ಹೊರಗಿರ್ತಾನೆ ಎಲ್ಲೋ. ಬಂದು ನೋಡ್ತಾರೆ, ಹಾಳು ಮಂಟಪದಲ್ಲಿ ಮಲಗಿದ್ದಾನೆ. ಆ ಮಂಟಪ ಹೆಂಗಿತ್ತು ಅಂದರೆ ಹಾವು ಚೋಳುಗಳಿಗೆ ಅರಮನೆ ಆಗಿತ್ತು. ಅದೇ ಇನ್ನೂ ಆ ಅಗ್ನಿ ಬೆಂಕಿ ಆರಿತ್ತು, ಹೊಗೆ ಬರ್ತಾ ಇತ್ತು. ದೀವಟಿಗೆಯಿಂದ ನೋಡಿದರು, ಹಾಗೇ ಚಳಿಯಲ್ಲಿ ಮಲಗಿದ್ದ ವೆಂಕಟನಾಥ. ಅಂದರೆ ರಾಯರು ವಿದ್ಯಾಪೀಠದಲ್ಲಿರುವಾಗ ತಮ್ಮ ಶಾಲನ್ನು ಹೊದಿಸಿದ್ರು. ಅದನ್ನು ನೋಡ್ತಾರೆ, ಅಬ್ಬಾ ನಾನು ಹೇಳಿದ್ದಕ್ಕೆ ಸರಿಯಾಗಿ ಅರ್ಥ ಬರೆದಿದ್ದಾನೆ, ಇವನೇ ನನ್ನ ಮುಂದೆ ಪೀಠಕ್ಕೆ ಬರ್ತಕ್ಕಂಥ ವ್ಯಕ್ತಿ ಅಂತ ಮತ್ತೊಮ್ಮೆ ನಿರ್ಣಯ ಮಾಡಿ ತಮ್ಮ ಶಾಲನ್ನು ಅವನ ಮೇಲೆ ಹೊದಿಸ್ತಾರೆ. ಸುಧೀಂದ್ರ ತೀರ್ಥರು ವೆಂಕಟನಾಥರ ಮೇಲೆ ಹೊದಿಸ್ತಾರೆ. ಸ್ವಲ್ಪ ಬೆಚ್ಚಗೆ ಮಲ್ಕೊಂಡ್ಬಿಟ್ರೆ ಬೇಗ ಎಚ್ಚರಿಕಾಗಲ್ರಿ, ಇದು ನೇಮ. ಇದು ಬೆಚ್ಚಗೆ ಮಲ್ಕೊಂಡ್ಬಿಟ್ರಿ, ಎಲ್ಲ ಬಾಗಿಲು ಹಾಕೊಂಡು ಊರಾಗ ಬೇಕಾಗುತ್ತೆ. ಸ್ವಲ್ಪ ಗಾಳಿ ಬಡಿ ಹಂಗೆ ಬರ್ಕೊಂಡ್ರಿ ಆಗುತ್ತೆ, ಸ್ವಲ್ಪ ಲಗು ಬೇಗ ಎಚ್ಚರಿಕ. ಹೊತ್ತು ತಡ ಮಾಡಿದ್ರಂತ ಸ್ವಲ್ಪ ವೆಂಕಟನಾಥ ನೋಡ್ತಾರೆ, ಗಾಬರಿ. ಗುರುಗಳು ಶಾಲು ಯಾರು ತಂದು ಹಾಕಿದ್ದಾರೋ ಕಿಡಿಗಳು, ಮಠ ಬಿಟ್ಟು ಹೊರಗೆ ಹಾಕಿದ್ರೆ ಏನು ಮಾಡಬೇಕು? ಓಡ್ತಾ ಗುರುಗಳ ಹತ್ತಿರ ಬಂದು ನಮಸ್ಕಾರ ಮಾಡಿ ಆ ಶಾಲನ್ನು ಮಡಿಚಿ ತಲೆ ಮೇಲೆ ಇಟ್ಕೊಂಡು ಬಂದರು. ಗುರುಗಳೇ, ನನಗೇನೂ ಗೊತ್ತಿಲ್ಲ, ಯಾರು ಮಾಡಿದ್ದಾರೋ ಅದು ಗೊತ್ತಿಲ್ಲ, ದಯಮಾಡಿ ಮಠ ಬಿಟ್ಟು ಹೊರಗೆ ಹಾಕಬೇಡಿ. ಅಷ್ಟು ಅಮಾಯಕರು, ಅಷ್ಟು ಗುರುಗಳಲ್ಲಿ ಭಕ್ತಿ, ಬೇರೆಯವ್ರ ಮೇಲೆ ದ್ವೇಷ ಇಲ್ಲ. ನಮಗದೇ ರಕ್ಷಣೆ ಮಾಡೋದು. ನಾವು ಆರಾಮಾಗಿರಬೇಕು ಅಂದರೆ ಬೇರೆಯವರನ್ನ ದ್ವೇಷ ಮಾಡೋದು ಬಿಡಬೇಕು ಅಂತ ವೆಂಕಟನಾಥರು ಕಲಿಸಿದ ಪಾಠ ಅದು. ಇವತ್ತು ನಾವು ನೆಮ್ಮದಿಯಾಗಿರಬೇಕು ಅಂದರೆ ದಾರಿ ಏನು? ಒಂದೇ ದಾರಿ ಅಂತಾರವರು. ಏನು ದಾರಿ ಅದು? ಬೇರೆಯವ್ರ ಮೇಲೆ ದ್ವೇಷ ಮಾಡೋದನ್ನು ನಾವು ಬಿಟ್ಟರೆ ಸುಖ ಆಗಿರ್ತೇವೆ. ಗುರುಗಳು ಹೇಳ್ತಾರೆ, ಅದನ್ನು ಓದಿಸಿದ್ದು ನಾವು, ಮುಂದೆ ದೊಡ್ಡ ಶಾಲೆ ಓದಿಸ್ತೇವೆ ಅಂತ ಹೇಳ್ತಾರೆ. ಗುರುಗಳೇ, ನಾವು ಬರೆದಿದ್ದೆಲ್ಲೋ ಹೋಗಿದೆ, ಸಮಯ ಬಂದಾಗ ಸಿಗತ್ತೆ ಅಂತ ಹೇಳಿದರು. ಅವತ್ತಿನಿಂದ ಎಲ್ಲ ವಿದ್ಯಾಪೀಠದ ಹುಡುಗರು ಕೂಡ ಅವ್ರ ಜೊತೆ ಒಳ್ಳೆಯಿಂದ ನಡೆದರು ಅಂತ ಬರುತ್ತೆ. ಬಹಳ ಅದ್ಭುತವಾದಂತಹ ವಿದ್ಯಾರ್ಥಿ ಜೀವನವನ್ನು ನಡೆಸಿದರು ರಾಯರು. ರಾಯರ ಯೌವನ ಹೆಂಗಿತ್ತು ಅಂದರೆ ಬಾಲ್ಯವನ್ನು ನಾವು ನೋಡಿದ್ವಿ, ಬಾಲ್ಯ ನೋಡಿದ್ದೀರಿ. ಯೌವನದಲ್ಲಿ ಅವರು ಬೇಗ ಮದುವೆಯನ್ನು, ಅವ್ರಿಗೆ ಬೇಗ ಮದುವೆನೂ ಆಗುತ್ತೆ. ವಿದ್ಯಾಭ್ಯಾಸ ಎಲ್ಲ ಆದಮೇಲೆ ಮದುವೆನೂ ಆಗುತ್ತೆ. ಮದುವೆನೂ ಆದಮೇಲೆ ಅವರು ಕುಂಭಕೋಣದಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಮಠದ ಹತ್ರ ಒಂದು ಮನೆ ಮಾಡ್ಕೊಂಡಿರ್ತಾರೆ, ಚಿಕ್ಕ ಮನೆ. ಗುರುಗಳ ದರ್ಶನ ಪಾಠ ಎಲ್ಲ ಆಗುತ್ತೆ ದಿನ ಅಂತ. ಅದಕ್ಕೆ ಅವರ ಚರಿತ್ರೆ ನೋಡಿದಾಗ ಗೊತ್ತಾಗ್ತದೆ. ವೆಂಕಟನಾಥರು ಅಂದರೆ ರಾಯರು ಮದುವೆ ಮಾಡ್ಕೊಂಡ್ಮೇಲೆ ಮನೆ ಯಾಕೆ ಮಠಕ್ಕೆ ಹತ್ತಿರ ಮಾಡಿದರು ಅಂದರೆ ಗುರುಗಳ ದರ್ಶನ, ದೇವರ ದರ್ಶನ, ಪಾಠ ಕೇಳ್ಬೋದಲ್ಲ ಅಂತ ಮಾಡಿದರು. ಈಗಿನವರು ಕೆಲವರು ಮಠದ ಹತ್ತಿರ ಮನೆ ಮಾಡಿರ್ತಾರೆ, ಯಾಕೆ ಊಟಕ್ಕೆ ಹೋಗ್ಬೋದು ಅಂತ. ಮನೆಯಲ್ಲಿ ಎಮರ್ಜೆನ್ಸಿ ಇದ್ದರೆ ಮಠಕ್ಕೆ ಊಟಕ್ಕೆ ಹೋಗ್ಬೋದು ಅನ್ನೋ ಉದ್ದೇಶ ಕೆಲವರಿಗೆ ಇರುತ್ತೆ. ಆದರೆ ರಾಯರು ಮಠದ ಅಷ್ಟು ಆತ್ಮೀಯ ಸಂಪರ್ಕ ಇದ್ದರು, ಗುರುಗಳ ಪರಿಚಯ ಇದ್ದರು, ಒಳ್ಳೆ ವಿದ್ಯೆ ಇದ್ದರೂ ಕೂಡ ಯಾವತ್ತೂ ಮಠಕ್ಕೆ ಹೋಗಿ ಊಟ ಮಾಡೋದು, ಮಠದ ಋಣದಲ್ಲಿರುವಂತಹ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ. ಮಾಡಲಿಲ್ಲ, ಸತ್ಯವಾದ ಮಾತದು. ಅವರು ಮಠಕ್ಕೆ ಊಟಕ್ಕೆ ಹೋಗ್ತಾ ಇರಲಿಲ್ಲ, ಕೇವಲ ಪಾಠಕ್ಕೆ ಹೋಗೋದು.
ಗುರುಗಳ ದರ್ಶನ, ಪಾಠ, ದೇವರ ದರ್ಶನ. ಅಷ್ಟು ಬಿಟ್ಟರೆ ಬೇರೆ ವಿಷಯಕ್ಕೆ ಅವ್ರ ಮಟ್ಟಕ್ಕೆ ಹೋಗಿದ್ದಿಲ್ಲ. ಅವ್ರಿಗೆ ಕಡು ಬಡತನ ಅಂದರೆ ಎಷ್ಟು ಬಡತನ ಅಂದರೆ, ಅದನ್ನೇ ಕೇಳ್ತಾ ಇದ್ದೆ, ಹಾಂ, ದರಿದ್ರ ಲಕ್ಷ್ಮಿ ಪ್ರವೇಶ ಅನ್ನೋದು ಸತ್ಯನಾ, ಅಥವಾ ಒಂದು ವೇಳೆ ಅದು ಸತ್ಯ ಆಗಿದ್ದರೆ ರಾಯರ ಜೀವನದಲ್ಲಿ ಅದು ಹೆಂಗಿತ್ತು ಅಂದರೆ, ನಾವು ಏನೋ ಒಂದು 10 ರೂಪಾಯಿ ಕಡಿಮೆ ಬಿದ್ದರೆ ನಮಗೆ ವಿಲಿ ಪೇಚಾಡ್ತೀವಿ. ಆದರೆ ಇವತ್ತು ಆ ರಾಯರು ಅದು ಎಷ್ಟು ಬಡತನ ಅನುಭವಿಸಿದ್ರು, ಅದು ಎಷ್ಟು ಕಷ್ಟ ಅನುಭವಿಸಿದ್ರು ಅಂತ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಒಂದು ಕಾರಣ ಹೇಳ್ತಾ ಇತ್ತು. ಅಂದರೆ ಈ ರಾಯರು ಅಷ್ಟು ಕಷ್ಟ ಅನುಭವಿಸಿ ಈಗ ಬೇಡದವರಿಗೆಲ್ಲ ಎಲ್ಲ ಕೊಡ್ತಾರಲ್ಲ, ಅವ್ರು ಯಾಕೆ ಅಷ್ಟು ಕಷ್ಟ ಅನುಭವಿಸಿದ್ರು ಅಂತ, ಅವ್ರಿಗೆ ಯಾಕೆ ಬಂತು ಅಷ್ಟು ಕಷ್ಟ ಅಂತ ಎಲ್ಲರಿಗೊಂದು ಕ್ವಶನ್ ಮಾರ್ಕ್ ಇದೆ. ಅವ್ರಿಗೆ ಕಷ್ಟ ಬಂದಿದ್ದಲ್ಲ, ಅದು ಆ ಕಷ್ಟನೇ ಆಗಿಲ್ಲ ಅವರಿಗೆ. ಕಷ್ಟ ಅಂತ ತಿಳ್ಕೊಂಡ್ರೆ ಕಷ್ಟ ಒಂದು ಕಷ್ಟ ಯಾಕೆ ಅನುಭವಿಸಿದ್ರು ಅಂತ ಪ್ರಶ್ನೆ. ದೇವರು ಎಲ್ಲಾನು ಸೃಷ್ಟಿ ಮಾಡಿದ, ದೇವತೆಗಳನ್ನು ಸೃಷ್ಟಿ ಮಾಡಿದ, ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ. ಈ ಅಲಕ್ಷ್ಮಿಯನ್ನು ಅಂದರೆ ಈ ಕಷ್ಟ ದೇವತೆ, ಬಡತನದ ದೇವತೆಯನ್ನು ದೇವರು ಸೃಷ್ಟಿ ಮಾಡಿದ. ದರಿದ್ರ ಲಕ್ಷ್ಮಿಯನ್ನು ಸೃಷ್ಟಿ ಮಾಡಿದ, ಬಡತನ ದೇವತೆ ಸೃಷ್ಟಿ ಮಾಡಿದ. ಆ ಬಡತನಕ್ಕೂ ಒಂದು ಅಭಿಮಾನಿ ದೇವತೆ ಇದೆ. ಹೌದು, ನಮಗೆ ಕಾಡಿಸೋದು ಅಂದ್ರೆ ಏನು, ಯಾವುದೇ ವಸ್ತು ಕಾಡಿಸಲ್ಲ, ಆ ಅಭಿಮಾನ ದೇವತೆನೇ ಕಾಡಿಸ್ತಾ ಇರ್ತಾರೆ. ಹಾಗೆ ಆ ಅಭಿಮಾನ ದೇವತೆಯನ್ನು ದೇವರು ಸೃಷ್ಟಿ ಮಾಡಿದ. ಪ್ರಹ್ಲಾದರಾಗಿದ್ದಾಗ ಬಡತನದ ಅಭಿಮಾನ ದೇವತೆ ಏನು ಯಾರು ಕೆಲಸನೇ ತಗೋತಿದ್ದಿಲ್ಲ ಅದು. ಯಾಕೆ ಎಲ್ಲರೂ ಶ್ರೀಮಂತರು, ಕೆಲಸ ಇಲ್ಲ. ಅದಕ್ಕೆ ಅಭಿಮಾನ ದೇವತೆ ಹೋಗಿ ಹೇಳ್ತಂತ, ದೇವರಿಗೆ ಹೇಳ್ತಂತ ಸೃಷ್ಟಿ ಆದಾಗ, ಅಲ್ಲಪ್ಪ ದೇವರೇ ನಂಗೆ ಸೃಷ್ಟಿ ಮಾಡಿದೆ, ನನ್ನ ಸೇವೆ ಯಾರು ತಗೋತಾ ಇಲ್ಲ ನನ್ನನ್ನು ಸಂಹಾರ ಆದರೂ ಮಾಡು, ಕೊಂದುಬಿಡು, ನನಗೂ ಕೆಲಸ ಇಲ್ಲ. ಹೌದು, ಇಲ್ಲಾಂದರೆ ನನ್ನ ಸೇವೆ ಯಾರು ತಗೋತಾರೆ ಆ ವ್ಯಕ್ತಿಯನ್ನು ತೋರಿಸು ಅಂತ ಕೇಳ್ತಂಥದ್ದು. ಆವಾಗ ದೇವರು ಪ್ರಹ್ಲಾದರಾಜನ ತೋರಿಸಿದ್ನು, ನೀನು ಸೇವೆ ತಗೊಳ್ತಕ್ಕಂಥ ವ್ಯಕ್ತಿ ಇದ್ದಾನೆ, ಹೋಗು ಅಂತ. ಅದು ಬಂದು ನಮಸ್ಕಾರ ಮಾಡ್ತಂತ, ಯಾರಪ್ಪ ನೀನು ಹಂಗೆ ನನ್ನ ಸೇವೆ ತಗೋರಿ. ಪ್ರಹ್ಲಾದರಾಜ, ಈಗ ನಾನು ನಿನ್ನ ಸೇವೆ ತೊಗೊಳಿಕ್ಕಾಗಲ್ಲ, ಯಾಕೆ ನಮ್ಮ ಅಪ್ಪನ ಹೆಸರೇನು ಹಿರಣ್ಯ ಕಶಿಪು. ಹಿರಣ್ಯ ಅಂದರೆ ಬಂಗಾರ, ಕಶಿಪು ಅಂದರೆ ಹಾಸಿಗೆ. ನಮ್ಮನೆ ಬಂಗಾರದ ಹಾಸಿಗೆ ಏನು ಕಡಿಮೆ ಇದೆ, ನಿನ್ನ ಸೇವಾ ತೊಗೊಳಿಕ್ಕಾಗಲ್ಲ. ಮತ್ತೆ ಯಾವಾಗ ತಗೋತೀರಿ? ಮುಂದಿನ ಜನ್ಮಕ್ಕೆ ಬಾ. ಬಡತನ ಬರೋದಿಲ್ಲ, ಮುಂದಿನ ಜನ್ಮಕ್ಕೆ ಬಾ. ಮುಂದಿನ ಜನ್ಮಕ್ಕೆ ಬಾಲಿಕ ರಾಜರಾಗಿದ್ದಾರೆ ಮಹಾಭಾರತದ ಕಾಲದಲ್ಲಿ, ಅವಾಗಲೂ ಸೇವೆ ತೊಗೊಳಿಕ್ಕಾಗಲ್ಲ. ಬಂದರು, ಯಾವಾಗ ಬರಲಿ, ಅವಾಗ ಅಲ್ಲಿಲ್ಲ, ಅದಕ್ಕೆ ಮಾಡ್ಲಿಕ್ಕೆ ಎಲ್ಲಿ ತೊಗೋಬೇಕಾದ್ರೆ ನಾ ರಾಜ ಆಗಿದ್ದೇನೆ, ಮತ್ತು ಯಾವಾಗ ಬರಲಿ ಸ್ವಾಮಿ ಅಂತ ಕೇಳ್ತಂತು. ಅದಕ್ಕೆ ಅವ್ರು ಹೇಳ್ತಾರೆ, ಮುಂದಿನ ಜನ್ಮಕ್ಕೆ ಬಾ. ಮುಂದಿನ ಜನರು ವ್ಯಾಸರಾಜರು ಸನ್ಯಾಸಿಗಳಾಗಿದ್ದರು. ಅದರಲ್ಲೂ ಕರ್ನಾಟಕದ ರತ್ನ ಸಿಂಹಾಸನ ಸಾಮ್ರಾಜ್ಯನೇ ಇತ್ತು, ರಾಜಗುರುಗಳು. ಅವ್ರು ಹೇಳ್ತಾರೆ, ನೋಡಪ್ಪ ನಾನೀಗ ಸನ್ಯಾಸಿ, ನನಗೆ ಬಡತನೂ ಅಷ್ಟೇ, ಶ್ರೀಮಂತಿಕೆನೂ ಅಷ್ಟೇ, ನನಗೇನು ಫರಕ್ ಬೀಳಲ್ಲ, ಏನು ಫರಕ್ ಬೀಳಲ್ಲ. ಅದಕ್ಕೆ ಈ ನೀನು ಸೇವೆ ಅದು ಹೇಳ್ತಾರಲ್ಲಪ್ಪ, ಸೇವೆ ಯಾವಾಗ ತೋಳ್ತೀರಿ ಹೇಳ್ಬಿಡ್ರಿ, ಅವಾಗೇ ಬರ್ತೀನಿ ಅಂತ. ಮುಂದಿನ ಜನ್ಮಕ್ಕೆ ಬಾ ಅಂದರು. ಅದು ಯಾವಾಗ ಬಂತು ಅಂದರೆ ಇವರು ಮದುವೆ ಆದಮೇಲೆ ಬಂತಂಥದ್ದು. ಅಂದರೆ ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾಗಿದ್ದಾಗ ಬಂತು, ಮದುವೆ ಆದಮೇಲೆ ಬಂತದ್ದು. ಅಲ್ಲಿವರೆಗೂ ಬರಲಿಲ್ಲ. ಅದು ಅಭ್ಯಾಸ ಮಾಡಬೇಕಾದ್ರೆ ಡಿಸ್ಟರ್ಬೇ ಇಲ್ಲ. ಅಭ್ಯಾಸ ಆಯಿತು, ಮದುವೆ ಆಯಿತು, ಒಂದು ಮಗು ಆಯ್ತು, ಬಡತನ ಬಂತು. ಕೇಳ್ತಾನೆ, ನಿಮ್ಮ ಸೇವೆ ಮಾಡಲ, ಅವಶ್ಯ ಮಾಡಿ. ಈಗ ಬಡತನವನ್ನು ಸ್ವಾಗತ ಮಾಡಿದ್ರಲ್ಲ, ಅದೇ ಹೇಳ್ತೀವಿ. ಅದಕ್ಕೆ ರಾಯರ ಕರುಣ. ಅವ್ರು ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧ ಆಗ್ಬೇಕಾದ್ರೆ ಕಾರಣ ಅದೊಂದು. ಇವತ್ತು ಯಾರು ಬಡತನ ಸ್ವೀಕಾರ ಯಾರು ಮಾಡಲ್ಲ, ಯಾರು ಮಾಡ್ತಾರೆ ಹೇಳ್ರಿ? ಯಾರಾದರೂ ಬಡತನ ಬೇಕು ಅಂತ ರಾಯರಿಗೆ ಸೇವೆ ಮಾಡಿದವರು ಇದ್ದಾರಾ? ಇಲ್ಲ. ಶ್ರೀಮಂತಿಗೆ ಬೇಕು ಅಂತ ಸೇವೆ ಮಾಡಿದವರು ಇದ್ದಾರೆ. ನಿಜ. ಹೌದಾ? ರಾಯರು ಅದನ್ನು ಕರೆದ್ರಂತೆ. ಅದು ಎಷ್ಟು ಬಡತನ ಸೇವೆ ಮಾಡ್ತು ಅಂದ್ರೆ ಒಂದು ದೃಷ್ಟಾಂತ ಹೇಳ್ತಾರೆ ಅವ್ರ ಚರಿತ್ರೆ ಒಳಗೆ. ಏನು ದೃಷ್ಟಾಂತ ಅಂದರೆ, ಅವ್ರ ಜೀವನ ಹೆಂಗಿತ್ತು ಅಂದರೆ, ಹರಿದ ಮಾಳಿಗೆ, ಅವ್ರ ಮನೆ ಮಾಳಿಗೆ ಮೇಲ್ಛಾವಣಿ ಹರಿದಿತ್ತು, ಅಲ್ಲೆಲ್ಲ ನೀರು ಬೀಳ್ತಿತ್ತು, ಮಳೆ ಬಂದರೆ ಮುರುಕು ನೆಲ ಅಲ್ಲಲ್ಲಿ ತೆಗ್ಗುವಂಗೆ ಇತ್ತು. ರಾಯರ ಮನೆ ಅವಸ್ಥೆ. ಒಡೆದ ಪಾತ್ರೆಗಳು, ಒಡುಕು ಪಾತ್ರೆಗಳು, ಸರಿಯಾದ ಪಾತ್ರೆನೇ ಇಲ್ಲ, ಒಡುಕು ಪಾತ್ರೆಗಳು, ಹಂಗೆ ಜೀವನ ಇತ್ತು ಅವ್ರು ಯಾರ ಹತ್ರ ಒಬ್ಬರ ಹತ್ರ ಹೋಗಿ ಕೈ ಚಾಚಿಲ್ಲ ಅವಾಗ ರಾಯರು ವೆಂಕಟನಾಥರಾಗಿದ್ದಾಗ. ನಮಗೆ ಪಕ್ಷದಲ್ಲಿ ಒಂದು ಉಪವಾಸ ಅಂತ ಬರುತ್ತೆ, ಏಕಾಶಿ ಅಂತ. ಅವರಿಗೆ ಪಕ್ಷದಲ್ಲಿ 6-7 ಏಕಾಶಿ ಬರ್ತಿತ್ತು ಅಂತ. ಅಷ್ಟು ಉಪವಾಸಗಳು ಒಬ್ಬರ ಹತ್ರ ಕೇಳಿಲ್ಲ. ಯಾವಾಗಲೂ ಭಗವಂತನ ಸ್ಮರಣೆ, ಪಾಠ, ಪ್ರವಚನ, ಅದರಲ್ಲೇ ಕಾಲ ಕಳೆದರು. ಅವರು ಎಲ್ಲಾದರೂ ಹೊರಗಡೆ ನಾವು ಹೋದರೆ ನಮ್ಮ ಹಣೆ ಮೇಲೆ ಗಂಧ ಅಂಗಾರಾಕ್ಷಂತೆ ಅಂತ ಇರುತ್ತೆ. ಇದು ನಮ್ಮ ಒಂದು ಚಿನ್ನ. ಏನು ಅಂದರೆ ಸಂಪ್ರದಾಯ. ಒಂದು ಊಟ ಆಗಿದೆ ಅನ್ನೋದು ಸಂಪ್ರದಾಯ, ಅಂಗಾರಾಕ್ಷಂತೆ ಇದ್ರೆ. ಹೌದಾ? ಊಟ ಆಗಿದೆ ಅನ್ನೋ ಸಿಗ್ನಿಫಿಕೆನ್ಸ್ ಅದು ಚಿನ್ನ, ನಮಗೊಂದು ಸಿಂಬಾಲ್ ಅದು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ಹೊರಗೆ ಹಾಗೆ ಹೋಗ್ಬಿಟ್ರೆ
ಜನ ಕೇಳ್ತಾರೆ ಊಟ ಆಗಿಲ್ಲ ಅಂದರೆ ಬನ್ನಿ ಅಂತಾರೆ ಅಂಥೇಳಿ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಅದನ್ನು ಹಚ್ಕೊಂಡು ಹೋಗ್ಬಿಡ್ತಿದ್ರಂತ ಹೊರಗೆ. ಯಾರೂ ಕೇಳಂಗಿಲ್ಲ, ಹಣೆ ಮೇಲೆ ಅಂಗಾರಕ್ಷೆ ತಿಂದರೆ ಊಟ ಆಗಿದೆ ಅಂತ ಗೊತ್ತಾಗ್ಬಿಡ್ತು, ಕೇಳಲ್ಲ ಊಟ ಮಾಡ್ತೀರಾ ಅಂತ. ಅಷ್ಟು ನೋಡ್ರಿ, ಒಬ್ಬರ ಹತ್ರ ಹೋಗಬಾರ್ದು ಕೇಳಬಾರ್ದು ಅಂತ ಮಾಡ್ಕೊಂಡಿದ್ರು. ಒಂದು ಯಾರ ದಯಾದಾಕ್ಷಿಣ್ಯಕ್ಕೂ ಹೋಗ್ತಾ ಭಾಳ ದಾಕ್ಷಿಣ್ಯ. ಅದಕ್ಕೆ ಅವರು ಸ್ತೋತ್ರ ಹೇಳ್ತಾರೆ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಅಂತ ರಾಯರನ್ನು ಕೊಂಡಾಡಿದ ಅಪ್ಪಣಾಚಾರ್ಯ ಹೇಳ್ತಾರೆ. ಒಂದೊಂದು ಶಬ್ದಗಳು ಅಷ್ಟು ಮಹತ್ವ ಉಳ್ಳದ್ದು ಅವರ ಸ್ತೋತ್ರದಲ್ಲಿ. ಅವರ ಸ್ತೋತ್ರವೇ ಮಹತ್ವ. ಅದನ್ನು ಚೆನ್ನಾಗಿ ತಿಳಿದ್ರೆ ಪರಮ ಸಂತೋಷ ಆಗಿ ರಾಯರು ಎಷ್ಟು ದೊಡ್ಡವರಪ್ಪ ಅಂತ ತನ್ನಷ್ಟು ತಾನೇ ಮನಸ್ಸು ಕರಗಿ ಕಣ್ಣನ್ನು ಧಾರೆ ಬರುತ್ತೆ. ರಾಯರ ಸ್ತೋತ್ರವನ್ನು ತಿಳಿದರೆ ಅವರಲ್ಲಿ ದಯಾ ಇತ್ತು, ದಾಕ್ಷಿಣ್ಯ. ಒಬ್ಬರು ಎಲ್ಲಿ ಏನು ಮರ್ಯಾದೆ ಜಾಸ್ತಿ ಮಾಡಿಬಿಡ್ತಾರೋ ಅಂತ. ವಿದ್ಯಾ ಸರಸ್ವತಿ ದೇವಿ ಇದ್ದಾಳಲ್ಲ, ಒಂದು ದಿವಸ ರಾಯರ ಸ್ವಪ್ನದಲ್ಲಿ ಕನಸಿನಲ್ಲಿ ಓದ್ಲಂತೆ. ಕನಸಿನಲ್ಲಿ ಹೋಗಿ ಒಂದು ವಿಚಿತ್ರವಾದ ರೂಪದಿಂದ ಹೋಗ್ತಾಳೆ. ಎಲ್ಲ ಕೂದಲೆಲ್ಲ ಬಿಟ್ಕೊಂಡ್ಬಿಟ್ಟು ಸಾಮಾನ್ಯವಾದ ಸೀರೆ ಉಟ್ಕೊಂಡು ಹೋಗಿದ್ಲು. ಅಳ್ತಾ ಇದ್ದಾಳೆ ಸ್ವಪ್ನದಲ್ಲಿ. ಕನಸಿನಲ್ಲಿ ಎದ್ದು ಕೂತ್ಕೊಂಡು, ಯಾರಮ್ಮ ನೀನು? ನಾನು ವಿದ್ಯಾ ಸರಸ್ವತಿ. ನೀನೇನಾದರೂ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ನನಗೆ ಬಡತನವೇ ಬರುತ್ತೆ. ನಾನು ವಿದ್ಯಾ ಸರಸ್ವತಿ. ಅದಕ್ಕೆ ನನಗೊಮ್ಮೆ ಭರತನಾಟ್ಯ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ. ಆ ಭರತನಾಟ್ಯ ಡಯಾಸ್ ಯಾವುದು ಅಂದರೆ ನಿನ್ನ ನಾಲಿಗೆ. ನೀನಿಲ್ಲ ಅಂದರೆ ಮಟ್ಟಕ್ಕೆ ಬಡತನ ಬರುತ್ತೆ. ನಂಗೆ ಬಡತನ ಬರುತ್ತೆ, ನೀನು ತಗೋಬೇಕು. ಇದು ನನ್ನ ಆಜ್ಞೆ. ನಾನು ಚೆನ್ನಾಗಿ ನಿನ್ನಲ್ಲಿ ನರ್ತನೆ ಮಾಡಬೇಕು.